ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಇವತ್ತು ಬ್ಲಾಗ್ನ ನಾನು ಬ್ರೇಕ್ಫಾಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ಚಿಲ್ಲ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡುವ ನೋಡೋಣ. ಮೊದಲನೇದಾಗಿ ಸೋಯಾ ಚಂಕ್ಸ್ನ 15 ಮಿನಿಟ್ಸು ಬಿಸಿ ನೀರಲ್ಲಿ ನೆನೆಸ್ಬೇಕು. ಸೊ ನೀರು ಇಟ್ಟಿದ್ದೀನಿ. ಅಷ್ಟರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈರುಳ್ಳಿ ಬೇಕು, ಅದನ್ನು ಚಾಪ್ ಮಾಡ್ಕೋತೀನಿ. ಸೊ ನೀರು ಬಿಸಿ ಆಗಿದೆ. ನೀರನ್ನ ಸೋಯಾ ಚಂಕ್ಸ್ಗೆ ಹಾಕಿ 15 ಮಿನಿಟ್ಸ್ ಆದಮೇಲೆ ಈ ಥರ ನೀರೆಲ್ಲ ಇಟ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೋಯಾ ಚಂಕ್ಸ್ನ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಈರುಳ್ಳಿ, ಟೊಮೊಟೊ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, ಕೊತ್ತಂಬರಿ ಸೊಪ್ಪು, ನೀವು ಕ್ಯಾರೆಟ್ ಸಹ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕಿ ಏನು ಲಂಪ್ಸ್ ಇಲ್ದಿರೋಂಗೆ ಫಸ್ಟ್ ಕಲಿಸ್ಕೊಂಡು ಆಮೇಲೆ ನೀವು ಚಿಲ್ಲ ಮಾಡ್ತೀರಲ್ಲ ಆ ಕನ್ಸಿಸ್ಟೆನ್ಸಿಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು. ಸೊ ಈ ಥರ ಪ್ಯಾನ್ ಮೇಲೆ ಹರಡ್ಕೊಂಡು ತುಪ್ಪ ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ಚಿಲ್ಲ ರೆಡಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಸೆಲ್ಫ್ ಕೇರು, ಸೆಲ್ಫ್ ಲವ್. ಸೊ ಈ ಗಾಳಿ ಕಾಲದಲ್ಲಿ ಇವಾಗ ತುಂಬ ಡ್ಯಾಂಡ್ರಫ್ ಆಗೋಗಿದೆ ನನಗಂತೂ. ಸೊ ನಾನು ಪ್ಲೈನ್ ಕರ್ಡ್ನ ಅಪ್ಲೈ ಮಾಡ್ಕೋತಿದ್ದೀನಿ ಹೆಡ್ಗೆ. ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಎವ್ರಿ ಪೋರ್ಷನ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ, ಬುಡಕ್ಕೆಲ್ಲ, ಹಾಗೆ ಕೂದಲು ಕೊನೆಗೂ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನ 20 to 30 ಮಿನಿಟ್ಸ್ ಬಿಡ್ತೀನಿ. ನಿಮಗೆ ಕೋಲ್ಡ್ ಇದ್ರೆ ಜಾಸ್ತಿ ಬೇಡ. ಇದು ಕ್ವಿಕ್ ಆಗಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. 30 to 45 ಮಿನಿಟ್ಸ್ ಬಿಡಬೇಕು. ಅಷ್ಟರೊಳಗಡೆ ನಾನು ಫೇಸ್ ಕೇರ್ ಮಾಡೋಣ ಬನ್ನಿ. ಮೊದಲನೇದಾಗಿ ಕ್ಲೆನ್ಸಿಂಗು. ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸೊ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಂದೆ. ಮೊದಲನೇ ಸ್ಟೆಪ್ಪು ಕ್ಲೆನ್ಸಿಂಗು. ಅದಕ್ಕೆ ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಕಾಟನಲ್ಲಿ ನಾನು ಫೇಸ್ಗೆ ವೈಟ್ ಮಾಡ್ಕೋತೀನಿ. ಇದರಿಂದ ಎಕ್ಸ್ಟ್ರಾ ಡೆಡ್ ಸ್ಕಿನ್ಸ್ ಇದ್ರೆ, ಕೊಳೆ ಇದ್ರೆ ಎಲ್ಲ ಹೋಗುತ್ತೆ. ಕ್ಲೆನ್ಸಿಂಗ್ ಲೈಟ್ ಆಗಿ ಈ ತರ ಮಸಾಜ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ತುಂಬಾ ರಫ್ ಆಗಿ ಮಾಡಿ ವಾಶ್ ಮಾಡ್ಕೊಂಡ್ ಬಂದೆ. ಫೇಸ್ನ ಟ್ಯಾಪ್ ಮಾಡಿಕೊಂಡು ಈ ತರ ಒರೆಸ್ಕೊಳ್ಳಿ. ತುಂಬಾ ರಬ್ ಮಾಡಬೇಡಿ, ಈ ತರ ಲೈಟ್ ಆಗಿ ಟ್ಯಾಪ್ ಮಾಡ್ಕೋಬೇಕು ಸೆನ್ಸಿಟಿವ್ ಸ್ಕಿನ್ ಇದ್ರೆ. ಸೊ ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಿಂಗು. ಸ್ಕ್ರಬ್ಬಿಂಗ್ ಏನೇನು ಬೇಕು ಬನ್ನಿ. 1 ಟೇಬಲ್ ಸ್ಪೂನು ಕಾಫಿ ಪೌಡರು, ನಿಮ್ಗೆ ಯಾವುದು ಅವೈಲಬಲ್ ಇದೆ ಅದನ್ನು ಹಾಕೊಳ್ಳಿ. ಸ್ವಲ್ಪ ಅಲೋವೆರಾ ಜೆಲ್ಲು, 1 2 ಡ್ರಾಪ್ಸು ಆಲ್ಮಂಡ್ ಆಯಿಲು, ಸಕ್ಕರೆ, ಚಿಟಿಕೆ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ನಿಮ್ಮದು ಆಯಿಲ್ ಸ್ಕಿನ್ ಇದ್ದರೆ ನೀವು ರೋಸ್ ವಾಟರ್ ಹಾಕೋಬೋದು. ನಿಮ್ಮ ಸ್ಕಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ಹಾಕೊಳ್ಳಿ. ಸೊ ಇವಾಗ ಇದನ್ನ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ತುಟಿಗೂ ಸಹ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಸ್ಕ್ರಬ್ಬಿಂಗು ಒಳ್ಳೇದು. ತುಂಬಾ ಬೇಗ ನಿಮ್ಗೆ ಡೆಡ್ ಸ್ಕಿನ್ಸು, ಟ್ಯಾನು ಎಲ್ಲ ರಿಮೂವ್ ಆಗುತ್ತೆ. ಜಾಸ್ತಿ ಪ್ರೆಷರ್ ಹಾಕಲ್ಲ. ಈ ತರ ಲೈಟ್ ಆಗಿ ನೀವು ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೆ ಪಿಂಪಲ್ ಸ್ಕಿನ್ ಇದ್ರೆ ಇದನ್ನ ನೀವು ಅವಾಯ್ಡ್ ಮಾಡಿ, ಇಲ್ಲ ಲೈಟ್ ಆಗಿ ಮಾಡ್ಕೊಳ್ಳಿ. ನಿಮ್ ಫೇಸ್ ಯಾವ ಸೂಟಬಲ್ ಇದೆ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಪ್ರೆಷರ್ ಕೊಟ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ತುಟಿನೂ ಅಷ್ಟೇ, ಫೇಸ್ಗೆ ಎಷ್ಟು ಮಾಡ್ಕೋತೀರ ಅದಕ್ಕಿಂತ ಕಮ್ಮಿನೇ ಮಾಡ್ಕೊಳ್ಳಿ. ತುಟಿ ತುಂಬ ಸೂಕ್ಷ್ಮ ಅಲ್ವಾ. ಸೊ ತುಂಬ ಪ್ರೆಷರ್ ಕೊಟ್ಟು ಇದು ಮಾಡ್ಕೊಬೇಡಿ. ಪಿಂಪಲ್ ಸ್ಕಿನ್ ಅವರಂತೂ ಲೈಟಾಗಿ ಮಾಡ್ಕೊಳ್ಳಿ. ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ನಿಮ್ಮ ಸ್ಕಿನ್ಗೆ ಸ್ಕ್ರಬ್ಬಿಂಗು ಚೆಕ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಸೊ ಇದು ಡ್ರೈ ಆದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು, ಸ್ಯಾಂಡಲ್ವುಡ್ ಪೌಡರ್, ರೋಸ್ ಪೆಟಲ್ ಪೌಡರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಹಸಿ ಹಾಲು, ಸ್ವಲ್ಪ ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ ಹಾಕೊಳ್ಳಿ, ಇಲ್ಲ ನಾರ್ಮಲ್ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ನೀವು ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫೇಸ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದೆ ಅಂದ್ಬಿಟ್ಟು ನಾನು ಕೈಗೂ ಹಚ್ಕೋತಾ ಇದ್ದೀನಿ. ಸೊ ಹೇರ್ ವಾಶು, ಫೇಸ್ ವಾಶ್ ಎಲ್ಲ ಆಯಿತು. ಸ್ಕಿನ್ ಅಂತೂ ತುಂಬ ಗ್ಲೋ ಬಂದಿದೆ ನೋಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಹೇರ್ ಸಹ ತುಂಬ ಸಿಲ್ಕಿಯಾಗಿ ತುಂಬ ಚೆನ್ನಾಗಿದೆ. ನನ್ನ ಹೇರು ಡ್ರೈ ಮಾಡಿಲ್ಲ. ಭಾರ್ಗವ್ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಇದೆ, ಟೈಮಾಗಿ ಹೋಗಿದೆ, ರೆಡಿಯಾಗಿ ಹೋಗಬೇಕು. ಸೊ ನೀವು ಫೇಸ್ ಪ್ಯಾಕ್ ಆದಮೇಲೆ ನೀವು ಸ್ಕಿನ್ ರೂಟೀನ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೋಬೇಕು. ಹಾಗೆ ಬಿಡಬೇಡಿ, ತುಂಬ ಡ್ರೈ ಆಗೋಗುತ್ತೆ. ನಾನು ಟೋನರು, ಮಾಯ್ಶ್ಚರೈಸರ್ ಆಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಟೈಮಾಗಿ ಹೋಗಿತ್ತಲ್ಲ, ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸಲ ಮಾಡ್ತೀನಿ. ಸೊ ನೀವು ಟೋನರು, ಮಾಯ್ಶ್ಚರೈಸರ್ ಆಗಿ ಸನ್ಸ್ಕ್ರೀನ್ ಮಾರ್ನಿಂಗ್ ಟೈಮ್ ಸ್ಕಿಪ್ ಮಾಡಬೇಡಿ. ಸೊ
ಸ್ಕಿನ್ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಮಳೆ ಹೊತ್ತಿಗೆ ಇನ್ನೂ ಗ್ಲೋ ಬರುತ್ತೆ. ಸೊ ಹೇರ್ಸು ಸಹ ಸಖತ್ ಸಿಲ್ಕಿಯಾಗಿ ತುಂಬ ಚೆನ್ನಾಗಿದೆ. ನಿಮಗೆ ಡ್ಯಾಂಡ್ರಫ್ ಹೋಗಬೇಕು ಅಂದರೆ ಅಟ್ಲೀಸ್ಟ್ 3 ಟೈಮ್ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. ಡ್ಯಾಂಡ್ರಫ್ ತುಂಬ ಕಮ್ಮಿ ಆಗುತ್ತೆ. ಸೊ ಇದೇ ರೀತಿ ನಮ್ಮ ಚಾನಲ್ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮೈ ಚಾನಲ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.